ಯಾವಾಗ ಕೊಡಿಮಠ ಸ್ವಾಮೀಜಿ ಜಮೀರ್ ಅಹ್ಮದ್ ಜಾತಿ ನಾಯಕ ಅವರು ಖಂಡಿತ ಸೂಚರಾಗ್ತಾರೆ ಮತ್ತೆ ಸಂಪುಟ ಸೇರ್ಪಡೆ ಆಗ್ತದೆ ಅಂತ ಹೇಳಿದರು. ಆವಾಗ ಬೆಂಬಲಿಗರ ಧಾವಿಸಿ ಸಿದ್ದರಾಮಯ್ಯ ಮನೆಗೆ ಹೋಗ್ಬಿಟ್ಟು ಸಿದ್ದರಾಮಯ್ಯ ಹತ್ರ ಹೋಗ್ಬಿಟ್ಟು ಸರ್ ಜೀವ ಮಿನಿಸ್ಟರ್ ಜಮೀರ್ ಅವ್ರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಿಟ್ಟಾಗಿ ಏನ್ರಿ ಇದು, ನನ್ನ ವಿರುದ್ಧ ಕೆಲಸ ಮಾಡಿದರೆ ನಾನು CM ಆದಾಗ ದಾವಣಗೆರೆ ಅಸೆಂಬ್ಲೇಷನ್ಗೆ ಅಲ್ಲಿ ಅಭ್ಯರ್ಥಿ ಸಾಮಶಂದೂರು ಸೋಲಿಸೋಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿ SDB ಅಭ್ಯರ್ಥಿ ಬೆಲೆ ಕೊಟ್ಟಿದೆ ಅಂತೇಳಿ ಪರೋಕ್ಷವಾಗಿ ಹೇಳಿದರು, ಸಿಟ್ಟಾಗಿದ್ದರು. ನನ್ನ ವಿರುದ್ಧ ಕೆಲಸ ಮಾಡಿ, ಅದರಿಂದ ನಾನು CM ಸ್ಥಾನ ಎಲ್ಲ ಹೋಗ್ಬಿಡ್ತು ಅಂದರೆ ಪರೋಕ್ಷವಾಗಿ ಹೇಳೋ ಮನಸ್ಸು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಅವ್ರು CM ಸ್ಥಾನ ಹೋಯ್ತು ಅವಾಗ. ತಮ್ಮ ಬೆಂಬಲಿಗರು ಅವಾಗ GM ರಾಜಕೀಯ ನಜೀರ್ ಅಹ್ಮದ್ ಹೌದು. ಇದನ್ನಾಗಿ ಬೆಂಬಲಿಗರಿಗೆ ಕಸು ಜಮೀರ್ ಅಹ್ಮದ್ ಮಿನಿಸ್ಟರ್ ಆಗ್ತಿರೋ ಅನ್ನೋ ಖುಷಿ. ಸಿದ್ದರಾಮಯ್ಯನೇ ನಾಯಕ ಸಿದ್ದರಾಮಯ್ಯ JDS ಪಕ್ಷ ಬಿಟ್ಟಾಗ ಜಮೀರ್ ಕೂಡ ಪಕ್ಷ ಬಿಟ್ಟು ಬಂದು ಕಾಂಗ್ರೆಸ್ಸಿಗೆ ಬಂದರು. ಅವ್ರಿಗೆ ನನ್ನ ವಿರುದ್ಧ ಕೆಲಸ ಮಾಡಿ ಅಂತ ಹೇಳಿಬಿಟ್ರ. ಮತ್ತು ಈಗ ಜಮೀರ್ ಹೆಂಗೆ ಮಿನಿಸ್ಟರ್ ಆಗ್ತಾರೆ ಅಂತ ಬೆಂಬಲಿಗರೆಲ್ಲ ಮಾಡೋದೊಂದು ಬಾಕಿ. ಈಗ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ MLC ಎಲೆಕ್ಷನ್ನಲ್ಲಿ ಇಲ್ಲಿ ಇಷ್ಟು ಒಂದು ಖಾಲಿಸ್ಥಾನ ಬಾಕಿ ಇದೆ ಒಂದು. ಅಲ್ಲಿ ಯಾರಿಲ್ಲಿ ಇಲ್ಲಿ ಮಳವಳ್ಳಿ ಶಿವಣ್ಣ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ MLC ಎಲೆಕ್ಷನ್ಗೆ. ಅವರೊಬ್ಬ ಅಭ್ಯರ್ಥಿ. ಅವ್ರ ವಿರುದ್ಧ 4 ಕ್ರಿಮಿನಲ್ ಪ್ರಕರಣ ಇವೆ ಅಂಥೇಳಿ ಯಾರು ಇನ್ನೊಬ್ಬ JDS ಅಭ್ಯರ್ಥಿ ಅವರು JDS ನಿಕಟಪೂರ್ವ MLC ಗೋವಿಂದರಾಜ್ ಅವರು ದೂರು ನೀಡಿದ್ದಾರೆ ಚುನಾ ಅಧಿಕಾರಿಗೆ ದೂರು ನೀಡಿಬಿಟ್ಟು ಇವ್ರಿಗೆ 4 ಕ್ರಿಮಿನಲ್ ಪ್ರಕರಣ ಈ ಮುಚ್ಚಿಟ್ಟು ನಾಮಪತ್ರ ಸಲ್ಲಿಸಿದರೆ ಅಂತ ದೂರು ನಾಮಪತ್ರ ಸಲ್ಲಿಸಂಗಿಲ್ಲ. ಮುಚ್ಚಿಟ್ಟ ಪ್ರಕರಣಗಳ ಆರೋಪದ ಮೇಲೆ ಅವ್ರನ್ನ ವಜಾ ಮಾಡ್ತಾರೆ. ಪಕ್ಷದ ಅಭ್ಯರ್ಥಿಯಿಂದ ಸ್ಥಾನದ ವಜಾ ಮಾಡ್ತಾರೆ. ಆದ್ದರಿಂದ ಮಳವಳ್ಳಿ ಶಿವಣ್ಣ ಆತಂಕಗೊಂಡಿದ್ದೀನಿ. ನಾನು ಹೇಳಿಲ್ಲ 4 ಕ್ರಿಮಿನಲ್ ಪ್ರಕರಣ ಅಂತ ಇಲ್ಲವೇ ಇಲ್ಲ. ಯಾವ ಪ್ರಕರಣ ಇಲ್ಲ, ಯಾವ ಸುಳ್ಳು ಹೇಳಿದ್ದಾರೆ. ನನ್ನ ವಿರುದ್ಧ ಉಪಚುನಾವಣೆ ಮಾಡಿದ್ದಾರೆ. MLC BJP MLC ಯಶವಂತಪುರ ಇವರು ಗೋವಿಂದರಾಜುಗೆ ಹೇಳಿಸ್ಬಿಟ್ಟು ಈ ಥರ ಮಾಡಿಸಿದ್ದಾರೆ. ನಾನು ಇರದೆ ಯಾವ ಥರ ಪ್ರಕರಣ ಇಲ್ಲ ಅಂತ ಮಳವಳ್ಳಿ ಶಿವಣ್ಣ ಹೇಳಿದ್ದಾರೆ. ನಾನು ಗೆದ್ದು ಬರ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ. ಭಾಳ ಸಸ್ಪೆನ್ಸ್ ಇದೆ. ಹಾಗಾಗಿ JDSಗೆ ಈಗ ಎಷ್ಟು 5 ಸ್ಥಾನ ಬೇಕಾಗಿದೆ. ಅದು ಏನಪ್ಪ ಅಂದರೆ ಈಗ ಪಕ್ಷದ BJP ಬೆಂಬಲಿಸಿದ ಜನಾರ್ದನ್ ರೆಡ್ಡಿ, ಆಮೇಲೆ ಲತಾ ಮಲ್ಲಿಕಾರ್ಜುನ ಪಕ್ಷದ ಶಾಸಕ ದಶಂ ಪುಟ್ಟಣ್ಣ ಬೆಂಬಲ ಪಡೆದು ಕಾಂಗ್ರೆಸ್ ಬೆಂಬಲ ತಗೊಂಡ್ರೆ ಅದು ಗೆಲ್ಲ ಸಾಧ್ಯತೆ ಇಲ್ಲ. ಈ ಕಡೆ JDS ಕೂಡ ವಿನಯ್ ಕಾರ್ತಿಕ್ ಅವರು ಕೂಡ ಈಗ ಇಬ್ಬರು 2 ಸ್ಥಾನ ಬಾಕಿ 26 2 ಸ್ಥಾನ ಬೇಕು ಅವರಿಗೆ ಲತಾ ಮಲ್ಲಿಕಾರ್ಜುನ ಮತ್ತು ದಶಂ ಪುಟ್ಟಣ್ಣ ಬೆಂಬಲಿಸಿದರೆ ಅವರು ಗೆಲ್ತಾರೆ. ಉಚ್ಚ ಸಂಸಕ ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ಬೆಂಬಲ ಕೇಳಿದೆ. ಏನಾಗುತ್ತೋ ಗೊತ್ತಿಲ್ಲ. ಜನತೆ BJP ಕೊಡ್ತಾರೆ. ಯಾರಿಗೆ ಸಸ್ಪೆನ್ಸ್, ಯಾರು ಗೆಲ್ತಾರೆ.